ಕ್ರಿಸ್ತನಲ್ಲಿ ಪ್ರೀತಿಯುಳ್ಳ ನನ್ನ ಸಹೋದರ ಸಹೋದರಿಯರೇ, ಸ್ನೇಹಿತರೆ, ನಿಮ್ಮೆಲ್ಲರಿಗೂ ಯೇಸುವಿನ ನಾಮದಲ್ಲಿ ವಂದನೆಗಳು. ಕಳೆದ ವಿಡಿಯೋಗಳನ್ನು ನೀವು ವೀಕ್ಷಿಸ್ತಾ ಇದ್ದೀರಿ. ದೇವರಿಗೆ ಮಹಿಮೆ ಆಗಲಿ. ಬನ್ನಿ, ಇವತ್ತು ಕೂಡ ಒಂದು ವಾಕ್ಯದೊಟ್ಟಿಗೆ ನಾವು ಧ್ಯಾನ ಮಾಡೋಣ. ಯೋಹಾನನು ಬರೆದ ಸುವಾರ್ತೆಯ 10ನೇ ಅಧ್ಯಾಯ 11ನೆಯ ವಚನ. ನಾನೇ ಒಳ್ಳೆ ಕುರುಬನು, ಒಳ್ಳೆ ಕುರುಬನು ತನ್ನ ಕುರಿಗಳಿಗೋಸ್ಕರ ತನ್ನ ಪ್ರಾಣವನ್ನು ಕೊಡುತ್ತಾನೆ ಎಂಬುದಾಗಿ. ಹೌದು ಪ್ರೀತಿಯುಳ್ಳ ದೇವಜನರೇ, ಇವತ್ತು ಒಳ್ಳೆ ವೈದ್ಯರು ಸಿಗಬೇಕಾದ್ರೆ ಅಪರೂಪ. ಒಳ್ಳೆ ಶಿಕ್ಷಕರು ಸಿಗಬೇಕಾದ್ರೆ ಅಪರೂಪ. ಒಳ್ಳೆ ವ್ಯಕ್ತಿಗಳನ್ನ ನಾವು ಇವತ್ತಿನ ದಿವಸದಲ್ಲಿ ಕಾಣಬೇಕಾದ್ರೆ ಅಪರೂಪಕ್ಕೆ ಒಳ್ಳೆ ವ್ಯಕ್ತಿಗಳು ಸಿಗ್ತಾರೆ. ಈ ಕಾಲ ಒಳ್ಳೆಯತನವನ್ನೇ ಮನುಷ್ಯನು ಕಳೆದುಕೊಳ್ಳುವಂತಹ ಒಂದು ಕಾಲ. ಯಾರು ಒಳ್ಳೆಯವರೋ ಯಾರು ಕೆಟ್ಟವರೋ ಎಂಬುದಾಗಿ ಗೊತ್ತು ಸಿಗಲಾರದಂತಹ ಒಂದು ಕಾಲ. ಆದರೆ ಯೇಸು ಸ್ವಾಮಿ ಹೇಳ್ತಾನೆ, ನಾನು ಒಳ್ಳೆ ಕುರುಬನಾಗಿದ್ದೇನೆ, ನಾನೇ ಒಳ್ಳೆ ಕುರುಬನು ಎಂಬುದಾಗಿ ಹೇಳುತ್ತಾನೆ. ಒಳ್ಳೆ ಕುರುಬನು ತನ್ನ ಕುರಿಗಳಿಗೋಸ್ಕರವಾಗಿ ಏನು ಬೇಕಾದರೂ ತ್ಯಾಗ ಮಾಡಲು ಸಿದ್ಧನಾಗ್ತಾನೆ. ಒಳ್ಳೆ ಕುರುಬನು ತನ್ನ ಕುರಿಗಳಿಗೋಸ್ಕರವಾಗಿ ಪ್ರಾಣವನ್ನೇ ಕೊಡಲು ಸಿದ್ಧನಾಗ್ತಾನೆ. ಒಳ್ಳೆ ಕುರುಬನು ತನ್ನ ಕುರಿಗಳನ್ನ ಪ್ರಾಣಕ್ಕಿಂತಲೂ ಹೆಚ್ಚು ಮಾಡುತ್ತಾನೆ, ಪ್ರೀತಿ ಮಾಡುತ್ತಾನೆ. ಆ ಒಳ್ಳೆ ಕುರುಬನು ಯೇಸು ಕ್ರಿಸ್ತನಾಗಿದ್ದಾನೆ. ಹೌದು ಪ್ರೀತಿಯುಳ್ಳ ದೇವಜನರೇ, ಇವತ್ತಿನ ಕಾಲದಲ್ಲಿ ನಾನು ಒಳ್ಳೆಯವನು ಎಂದು ಹೇಳಿಕೊಳ್ಳುವ ಪ್ರತಿ ಮನುಷ್ಯನು ಒಂದಿಲ್ಲ ಒಂದು ದಿವಸ ಸಂದರ್ಭಗಳು ಬಂದಾಗ ಅವರು ಕೆಟ್ಟು ಹೋಗಬಹುದು. ಆದರೆ ಯೇಸು ಯಾವತ್ತೂ ಕೆಟ್ಟ ಕುರುಬನಾಗಲಿಕ್ಕೆ ಸಾಧ್ಯವಿಲ್ಲ. ಯಾಕೆ ಅಂದ್ರೆ ಆತನು ನಮ್ಮಂಥ ಪಾಪಗಳಿಗೋಸ್ಕರ ಈ ಭೂಮಿಯಲ್ಲಿ ತನ್ನ ಪ್ರಾಣವನ್ನೇ ಸಮರ್ಪಣೆ ಮಾಡಿದ್ದಾನೆ. ನಮ್ಮನ್ನು ಕಾಯಲು ಆತನು ತನ್ನ ಜೀವವನ್ನೇ ಅರ್ಪಿಸಿದ್ದಾನೆ. ಒಳ್ಳೆ ಕುರುಬನು ರಮ್ಯವಾದ ದಾರಿಯಲ್ಲಿ ನಡೆಸುವವನು. ಒಳ್ಳೆ ಕುರುಬನು ತನ್ನ ಕುರಿಗಳು ಮೇಯುವುದಕ್ಕಾಗಿ ಹಸಿರು ಗಾವಲುಗಳಲ್ಲಿ ಮೇಯಿಸುವವನು. ಒಳ್ಳೆ ಕುರುಬನು ತನ್ನ ಕುರಿಗಳಿಗೆ ನೀರು ಕುಡಿಸುವುದಕ್ಕಾಗಿ ವಿಶ್ರಾಂತಿಕರವಾದ ಸ್ಥಳಕ್ಕೆ ಕರೆದುಕೊಂಡು ಹೋಗುತ್ತಾನೆ. ಒಳ್ಳೆ ಕುರುಬನ ಗುಣಾತಿಶಯಗಳು ಅಂದರೆ ಕುರಿಗಳಿಗಾಗಿ ಯಾವ ತ್ಯಾಗವನ್ನಾದರೂ ಮಾಡಲು ಸಿದ್ಧನಾಗುವವನೇ ಒಳ್ಳೆ ಕುರುಬನಾಗಿದ್ದಾನೆ. ಹೌದು ಪ್ರೀತಿಯುಳ್ಳ ದೇವಜನರೇ, ನೀನು ಆರಾಧಿಸುವ ದೇವರು, ನಾನು ಆರಾಧಿಸುವ ದೇವರು ಆತನು ನಜರೇತಿನ ಯೇಸು. ಆ ಯೇಸು ತನ್ನನ್ನು ನಂಬಿದ ಆ ಭಕ್ತರಿಗೆ ಒಳ್ಳೆ ಕುರುಬನಾಗಿದ್ದಾನೆ. ಆತನನ್ನು ಹಿಂಬಾಲಿಸುವ ಜನರಿಗೆ ಆತನು ಒಳ್ಳೆ ಕುರುಬನಾಗಿದ್ದಾನೆ. ಕೈ ಬಿಡದ ಕುರುಬನು, ಮೋಸ ಮಾಡದ ಕುರುಬನು, ಅನ್ಯಾಯ ಮಾಡದ ಕುರುಬನು, ಪಾಪ ಮಾಡದ ಕುರುಬನು. ಆತನು ನ್ಯಾಯವಂತನು, ಸತ್ಯವಂತನಾಗಿರುವ ಯೇಸು ಆತನೇ ನಮ್ಮೆಲ್ಲರಿಗೂ ಒಳ್ಳೆ ಕುರುಬನಾಗಿದ್ದಾನೆ. ನೀನು ಒಳ್ಳೆ ಕುರುಬನ ಕುರಿಯಾಗಿ ಜೀವಿಸು. ಏನು ಕೊರತೆ ಇಲ್ಲದವರಾಗಿ ಕರ್ತನು ಮಾರ್ಪಡಿಸುತ್ತಾನೆ. ದಾವೀದನು ಹೇಳುತ್ತಾನೆ, ದೇವರು ಯೆಹೋವನು ನನಗೆ ಒಳ್ಳೆ ಕುರುಬನಾಗಿದ್ದಾನೆ, ನಾನು ಕೊರತೆ ಪಡುವುದೇ ಇಲ್ಲ. ನೀನು
ಕರ್ತನನ್ನ ಕುರುಬನಾಗಿಟ್ಟುಕೋ, ನಿನ್ನ ಜೀವಿತದಲ್ಲಿ ಕೊರತೆಗಳು ಬರುವುದಿಲ್ಲ. ಯೆಹೋವ ಈರೆ ಎಲ್ಲವನ್ನ ಪೂರ್ತಿ ಮಾಡುತ್ತಾನೆ. ಆಮೇನ್. ಪ್ರಾರ್ಥನೆ ಮಾಡೋಣ. ಪರಲೋಕದ ತಂದೆಯೇ, ಈ ವಿಡಿಯೋವನ್ನು ವೀಕ್ಷಿಸ್ತಿರುವಂಥ ಮಕ್ಕಳನ್ನು ಆಶೀರ್ವದಿಸಿರಿ. ಅವ್ರಿಗಿರುವಂಥ ಪ್ರತಿ ನೋವುಗಳನ್ನು, ಅಬ್ಬ ಕರ್ತನೆ, ಗಲಿಬಿಲಿಯನ್ನ, ಅಬ್ಬ ಕರ್ತನೆ, ಒಂದು ವೇಳೆ ದಾರಿ ತಪ್ಪಿ ಅಪ್ಪ ಈ ಲೋಕದವರನ್ನ ಪ್ರೀತಿಸಿ ನೊಂದು ಬೆಂದಿರುವುದಾದರೆ ಅಪ್ಪ, ಇವತ್ತು ಆ ಮಕ್ಕಳನ್ನ ನಿನ್ನ ಕುರಿಗಳನ್ನಾಗಿ ಸೇರಿಸಿಕೊ, ನಿನ್ನ ಹಿಂಡಿಗೆ ಅವರನ್ನು ಸೇರಿಸಿಕೊ. ನಿನಗೋಸ್ಕರ ಅವರು ಬದುಕಲಿಕ್ಕೆ ನಿನ್ನ ಕೃಪೆಯನ್ನು ಅನುಗ್ರಹಿಸು.